ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಲೇಟೆಸ್ಟ್ ಎಕ್ಸಾಂಪಲ್ ಈ ಕೃಷ್ಣಪ್ಪ ಅವ್ರ ಮನೆಗೆ ಡಿ ಕೆ ಅವರು ಹೋದ್ರು, ಹರಿಪ್ರಸಾದ್ ಅವರು ಹೋದ್ರು, ಸುರ್ಜೇವಾಲಾ ಅವರು ಹೋದ್ರು. ಅವ್ರು ಹೇಳ್ತಿರೋದು ತುಂಬಾ ಕ್ಲಿಯರ್ ಇದೆ, ನಾವು ಮಿನಿಸ್ಟರ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ಬಹುತೇಕ ಮಾತಾಡೋರೆಲ್ಲರೂ ಕೂಡ ಮುಂದಿನ ದಾರಿ ನಮಗೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಹೇಳ್ತಿರೋದು. ನಾವು ಇಂಡಿಪೆಂಡೆಂಟ್ ಆಗೋ ಅಥವಾ ಬೇರೆ ಪಾರ್ಟಿ ಜೊತೆ ಹೋಗ್ತೀವಿ ಅಂತ. ಇದು 2020 ಲಾಸ್ ಆಗುತ್ತೆ. ಯಾರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥ ನಾವು ತಾವು ಮಾಧ್ಯಮದವರಾಗಲಿ ಅಥವಾ ನಾನು ಪಕ್ಷದ ಕಾರ್ಯಕರ್ತನಾಗಲಿ ನಾನು ಹೇಳೋಕ್ಕಾಗೋದಿಲ್ಲ. ಅದೇನೇ ಇದ್ದರೂ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಕೃಷ್ಣಪ್ಪ ಸಾಹೇಬ್ರಿರೋ ಅನುಭವನೂ ಬೇಕು ನಮಗೆ, ಪ್ರಿಯ ಕೃಷ್ಣ ಅವರ ಯುವ ಉತ್ಸಾಹನೂ ಬೇಕು ನಮಗೆ. ಅದು ಬರೀ ಇವರಿಬ್ಬರಿಗೆ ಸೀಮಿತ ಇಲ್ಲ, ನಮಗೆ ಎಲ್ಲ 100 ಜನ ಸೇರಿದ್ರೆ ತಾನೇ ನಾವು ಪಕ್ಷ ಕಟ್ಟಲಿಕ್ಕೆ ಆಗಕ್ಕಾಗುತ್ತೆ. ಎವ್ರಿಬಡಿ ಈಸ್ ಇಂಪಾರ್ಟೆಂಟ್ ಟು ಅಸ್. ಖಾತೆ ಹಂಚಿಕೆ ಯಾಕೆ ವಿಳಂಬ ಆಗ್ತಿದೆ ಅಂತ? ಯಾಕಂದ್ರೆ 4 ದಿನ ಆಯಿತು ಪ್ರಮಾಣ ವಚನ ಸ್ವೀಕಾರ ಮಾಡಿ, ಇನ್ನೂ ಕೂಡ ಖಾತೆ ಹಂಚಿಕೆಗಳಾಗಿ ಮುಂದಿನ ವಾರದಿಂದ ಸೆಷನ್ ಇದೆ. ಇಲಾಖೆ ಬಗ್ಗೆ ಖಂಡಿತವಾಗಿ ತಾವು ಹೇಳೋದು ನಿಜ ಇದೆ. ಒಂದು ವಾರ ಟೈಮ್ ಕೊಟ್ಟರೆ ಎಲ್ಲರಿಗೂ ಅವರವರ ಇಲಾಖೆ ಬಗ್ಗೆ ಹೆಚ್ಚು ಮಾಹಿತಿ ಪಡೆದು ಸದನದಲ್ಲಿ ಇನ್ನೂ ಕಟ್ಟುನಿಟ್ಟವಾಗಿ ವ್ಯವಸ್ಥಿತವಾಗಿ ಏನು ವಿರೋಧ ಪಕ್ಷದವ್ರು ಇರ್ಬೋದು, ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದಾಗ್ತದೆ. ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ಕುರುಬ ಸಮುದಾಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಎಸ್ಪೆಷಲಿ ಸಿದ್ದರಾಮಯ್ಯ ಅವ್ರ ಮೇಲೆ ಅಂತ ಚರ್ಚೆಗಳಾಗ್ತಿದ್ದಾವೆ. ಅದೃಷ್ಟರ ಮಟ್ಟಿಗೆ ಸರಿ ನೋಡಿ, ಅದು ನಾನು ಹೇಳಿಲ್ವಾ, ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟ ಇದರಲ್ಲಿ. ಆದರೂ ಕೂಡ ಒಂದು ಪ್ರಯತ್ನ ಮಾಡಿದೆ. ಹಿಂದೆ ಕೂಡ ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ಇದ್ದರು ಕುರುಬ ಸಮುದಾಯದವರು? ಸಿ ಎಂ ಅವರೇ ಇದ್ದರು, ಪ್ಲಸ್ ಭೈರತಿ ಸಾಹೇಬ್ರು ಇದ್ದರು, ಇಬ್ಬರು ಇದ್ರು. ಈಗಲೂ ಅದೇ ನಮ್ಮ ನ್ಯೂಮರಿಕಲಿ ಅದೇ ಕಂಟಿನ್ಯೂ ಆಗಿದೆ. ಇನ್ನು ಹೆಚ್ಚು ಬೇಕಂತ ಎಲ್ಲ ಸಮುದಾಯದಗಳು ಬೇಡಿಕೆ ಇರ್ತದೆ. ಯಾಕಂದರೆ ಅಧಿಕಾರ ಸಿಕ್ಕಿದ್ರೆ, ಒಂದು ಕುರ್ಚಿ ಸಿಕ್ಕಿದ್ರೆ ಸಮಾಜಕ್ಕೆ ಇನ್ನೂ ಹೆಚ್ಚು ಬಲ ಬರ್ತದೆ, ಇನ್ನೂ ಹೆಚ್ಚು ರೀತಿಯಾಗಿ ನಾವು ಸೇವೆ ಮಾಡ್ಬೋದು ಅಂತ ಎಲ್ಲ ಸಮುದಾಯದ ಜನರಿಗೂ ಇದೇ ಇರ್ತದೆ. ಆದರೆ ನಮಗೆ ಸಂವಿಧಾನಿಕವಾಗಿ ಒಂದು ಲಿಮಿಟ್ ಇದೆ, 15% ನಾವು ದಾಟ್ಲಿಕ್ಕೆ ಆಗೋದು. ಸರ್, ನಿನ್ನೆ ಬಿಜೆಪಿ ಅವ್ರನ್ನ ನೀವು ಪ್ರಶ್ನೆ ಮಾಡಿರಲಿಲ್ಲ ಅಂದ್ರೆ ಅದೊಂದು ವಿಪಕ್ಷ ನೀವು ಲಿಂಕ್ ಕಳಿಸ್ತೀನಿ ಅಂದ್ರೆ ಯಾರು ಕಳಿಸಿಲ್ಲ. ವಿಪಕ್ಷ ನಾಯಕರು ಪ್ರಶ್ನೆ ಮಾಡಿದ್ವಿ. ಆಡಿಯೋ ನೀವು ಇಟ್ಕೊಂಡಿರೋ ಬದಲು ಗೃಹ ಸಚಿವರು ಕೊಟ್ರೆ ಅವ್ರು ಅದನ್ನ FIR ಮಾಡಿಸ್ತಾರೆ, ಅದನ್ನ ಫೋರೆನ್ಸಿಕ್ ಕಳಿಸ್ತಾರೆ ಅಂದಾಗ ಅವ್ರು ಒಂದು ಹೇಳ್ತಾರೆ, ಸರ್ ನಾನೇ ತಗೊಂಡೋಗಿ ಕೊಟ್ಟು ಅವ್ರು FIR ಮಾಡಂಗಿದ್ರೆ ಅವ್ರು ಯಾಕೆ ಗೃಹ ಸಚಿವರು ಆಗಬೇಕು? ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆ, ಸುಮೋಟೋ ತಗೊಳ್ಳಿ, ಆಮೇಲೆ ನೀವು ಬ್ರದರ್ ಅಂತ ಹೇಳಿದ್ರಲ್ಲ, ಅವರು ಕರೆಕ್ಟಾಗಿ ಗೃಹ ಮಂತ್ರಿ ಕೆಲಸ ಮಾಡಿದ್ರೆ ನಾನು ಬ್ರದರ್ ಅಂತ ಒಪ್ಕೊಳ್ತೀನಿ ಅಂತ ಹೇಳಿದ್ರು. ಸೋಮೋಟೋ ಅಂದ್ರೆ ಅವ್ರು ಹೇಳಿರೋದಕ್ಕೆಲ್ಲ ನಾನು ಸೋಮೋಟೋ ತಗೊಳಕ್ ಹೋದ್ರೆ ಆಯ್ತು, ಇಲ್ಲರೆ ನೀವೆಲ್ಲ ಹೇಳಿದ್ಕು ಸೋಮೋಟೋ ತೊಗೊಳಕ್ಕೆ ಹೋದರೆ ನಂದು ಅದೇ ಕೆಲಸ ಆಗ್ತದೆ. ಈಗ ಸೋಮೋಟೋ ಯಾವಾಗ ತಗೋತೀವಿ ಅಂದರೆ ಯಾವಾಗ ಪ್ರಕರಣಗಳು ಗಂಭೀರವಾಗಿದೆ ಅಂತ. ಈಗ ನೀವು ನಿಮ್ಮ ಪ್ರಕಾರ ಗಂಭೀರವಾಗಿದೆ, ನಾವು ಪರಿಗಣಿಸ್ಬೇಕು ಅಂದರೆ ಕೊಡಿ ನಮಗೆ, ಯಾಕಂದರೆ ಸೋರ್ಸ್ ನಿಮ್ಮ ಹತ್ರ ಇದೆ ಅಲ್ಲ. ಈಗ ಸೋಮೋಟೋ ತಗೋತೀನಿ, ನನಗೇನಿಲ್ಲ. ಬಟ್ ಅವರೇ ಸೋರ್ಸ್ ಕೊಡಬೇಕಲ್ಲ ನನಗೆ, ಯಾಕಂದರೆ ಅವ್ರು ಬಹಿರಂಗ ಮಾಡಿದ್ದು. ನಿಮ್ಮ ನೆನಪಿದ್ರೆ ಪತ್ರಿಕೆನಲ್ಲಿ ಏನು ಬಂದಿದ್ದನ್ನು ನಾನು ಹೇಳಿದ್ದಕ್ಕೆ, ನೀವೇನು ಪ್ರಸಾರ ಮಾಡಿದ್ದನ್ನು ಅದನ್ನು ಪುನರುಚ್ಚರಿಸೋದಕ್ಕೆ ನನಗೆ CID ಅವರು 3 ಸರಿ ನೋಟಿಸ್ ಕೊಟ್ಟಿದ್ದು ನೆನಪಿದೆಯಾ ನಿಮಗೆ? PSI ಗಣದಲ್ಲಿ ವಾಟ್ ವಾಸ್ ಶೋಕೇಸ್ ಟೆಲಿಕಾಸ್ಟ್ ಆ್ಯಂಡ್ ಬ್ರಾಡ್ಕಾಸ್ಟೆಡ್, ಅದನ್ನು ಹೇಳಿದ್ದಕ್ಕೆ ನನಗೆ ಇದು ಕೊಟ್ಟರು. ನಾವು ಹಂಗೆ ಮಾಡೋಕ್ಕಾಗ್ತದ ಸರ್? ಅವರು ಪಾಪ MLA ಇದ್ದಾರೆ, ಕೌನ್ಸಿಲ್ ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ನಾವು ಅವರಿಗೆ ಹಾಗೆ ನಡ್ಸ್ಕೊಳಕ್ಕೆ ಆಗೋದಿಲ್ಲ.